ಸಿರಿ ಮ್ಯೂಸಿಕ್ನ ಮುಖ್ಯಸ್ಥರಾದಂತಹ ಸುರೇಶ್ ಚಿಕ್ಕಣ್ಣವರು. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ, ಗುರು ಹಿರಿಯರಿಗೆ ನಮಸ್ಕಾರ. ರಾಮನಗರ ರಾಜ ಯಾರು ಗೊತ್ತಾ, ಇದರಲ್ಲಿ 3 ಹಾಡುಗಳಿದೆ, ಇನ್ನೊಂದು 2 ಬಿಟ್ ಸಾಂಗ್ ಇದೆ. ಕೆವಿನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಸಂಯೋಜನೆ ಮಾಡಿದ್ದಾರೆ. ಈ ಹಾಡುಗಳಲ್ಲೂ ನಾನು ಅವಾಗಲೇ ನಮ್ಮ ಪ್ರಭುಸ್ವಾಮಿ ಬಂದಾಗ ಕೇಳಿದೆ, ನೋಡಿದೆ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಎಡಿಟಿಂಗ್ ಇರ್ಬೋದು ಅಥವಾ ಲೊಕೇಶನ್ ಇರ್ಬೋದು, ಕಣ್ಣಿಗೆ ಹಬ್ಬ ಮಾಡುವಂಥ ಹಾಡುಗಳನ್ನ ಮಾಡಿದ್ದಾರೆ. ನಮ್ಮ ರಾಜ್ ವಿಜಯ್ ಅವ್ರದ್ದು ನಮ್ಮ ಚಾನಲ್ ಆಗಲೇ 4ನೇ ಸಿನಿಮಾ ಅಲ್ಲ ಸರ್, 4ನೇ ಸಿನಿಮಾ. ಸೊ ಥ್ಯಾಂಕ್ ಯು, ಹೀಗೆ ಕಂಟಿನ್ಯೂ ಆಗಲಿ. ನಿಮ್ಮೆಲ್ಲ ಸಿನಿಮಾಗಳು, ನಿಮ್ಮ ಬ್ಯಾನರ್ ಎಲ್ಲ ಸಿನಿಮಾಗಳು ನಮಗೆ ಬರಲಿ. ಸೊ ಆರಾಧ್ಯ ಸರ್ ಅವರು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತಿಥಿ ಸಿನಿಮಾದ ನಮ್ಮ ತಮ್ಮಣ್ಣ ಅವರು ಅಷ್ಟೇ ಸನ್ನಿವೇಶಗಳಿಗೆ ತಕ್ಕಾಗಿ ತುಂಬ ತಮಾಷೆಯಾಗಿ ತುಂಬ ಚೆನ್ನಾಗಿ ಒಂದು 2-3 ಸಾಂಗ್ಸ್ ಇದು ಸಾಂಗಲ್ಲಿ ಬಂದೋಗ್ತಾರೆ, ಮತ್ತು ಜೊತೆಗೆ ಟ್ರೈಲರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಪ್ರೊಡ್ಯೂಸರ್ ಪಾಕೆಟ್ ತುಂಬಲಿ, ನಿಮ್ಮೆಲ್ಲರ ಸಹಕಾರ ಪ್ರೀತಿ ಸಿನಿಮಾ ಮೇಲಿರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸಿರಿ ಮ್ಯೂಸಿಕಲ್ಲಿ ಹಾಡಿದೆ, ಟ್ರೈಲರ್ ಇದೆ, ಟೀಸರ್ ಇದೆ, ದಯವಿಟ್ಟು ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಅದನ್ನು ಪ್ರೊಡ್ಯೂಸರು ಅಥವಾ ಡೈರೆಕ್ಟ್ರು ಯಾರಿದ್ರು ನೋಡಿಕೊಂಡು ತಿದ್ದುಕೊಂಡು ಮತ್ತೆ ಇನ್ನು ಅವರಿಗೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ದಾರಿ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸಾಂಗ್ಸ್ ಚೆನ್ನಾಗಿ ಓಡಿ ನಿಮ್ಮ ಪಾಕೆಟ್ ತುಂಬಲಿ, ಒಳ್ಳೆಯದಾಗಲಿ. ಹಾಗೆ ಇನ್ನು ನಮ್ಮ ಶಿವಕುಮಾರ್ ಆರಾಧ್ಯ ಸರ್ ಅವರು ಕೂಡ ಒಂದು ವಿಶೇಷವಾದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಕೇಳ್ಪಟ್ವಿ. ಯಾವ ಪಾತ್ರ ದಯಮಾಡಿ ಸರ್ ತಿಳಿಸಿ. ಈ ಚಿತ್ರದಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ಬಹಳಷ್ಟು ಒಂದು ತಂದೆ ತಾಯಿ ಮತ್ತು ಮಗಳ ಮಧ್ಯೆ ಇರತಕ್ಕಂಥ ಒಂದು ಸೆಂಟಿಮೆಂಟ್ ದೃಶ್ಯಗಳನ್ನ ನಿರ್ದೇಶಕರು ಮಾಡಿಸಿದ್ದಾರೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನನ್ನ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹಾರೈಕೆ ಈ ಚಿತ್ರಕ್ಕಿರಲಿ ಅಂತ ನಿಮ್ಮೆಲ್ಲರೂ ಕೇಳ್ಕೊಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇನ್ನು ತಿಥಿ ತಮ್ಮಣ್ಣ ಅವರು, ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡಿಸಿ ಸರ್. ಗಡ್ಡಪ್ಪ ಚೆನ್ನಾಗವ್ರೆ, ಸೆಂಚುರಿಗೌಡರು ಅವ್ರು ಎಲ್ಲೂ ಹೊಲ್ತಕ್ಕೆಲ್ಲೂ ಒಯ್ತಾ ಇಲ್ಲ, ಮನೆ ತ ಅವರೇ ಆರಾಮಾಗಿ ಒಂದು ಸ್ವಲ್ಪ ತಿರ್ಗಾಡ್ಕೊಂಡು ಒಂದು ಹೋಟ್ಲಲ್ಲಿ ಒಂದು ಕಾಫಿ ಕುಡ್ಕೊಂಡು ನಾನು ನೋಡಿದ ಮಟ್ಟಿಗೆ ಬಂದರು. ಅವತ್ತು ಕಾಫಿ ಕುಡಿದ್ಬಿಟ್ಟು ಎಲ್ಲೂ ಹೋಗೋದಿಲ್ಲ ತಮ್ಮಣ್ಣ ಅಂತ ಹೇಳಿದ್ರು. ಆಯಿತು, ಎಲ್ಲಿಗೆ ಹೋಗ್ಬೇಡಕ್ಕನೆ, ಬೇಕಾದ್ರೆ ಮಾಡ್ಕೋತಾರೆ, ನೀನು ಸುಮ್ಗಿರಪ್ಪ ಸದ್ಯ, ಏನು ಹೆಚ್ಚು ಕಡಿಮೆ ಆದರೆ ಯಾರು ನೋಡೋರಿಲ್ಲ, ಆಮೇಲೆ ಕಷ್ಟ ಅದೇ. ಹಾಂ ಇಲ್ಲ ಸರ್, ಮಗ ಇಲ್ಲ, ಸೊಸೆ ಅವಳೆ, ಮೊಮ್ಮಕ್ಕಳು ಅವ್ರ ಹೆಂಡ್ತಿರವ್ರೆ, ಪಾಪ ಅವರೆಲ್ಲ ನೋಡ್ಕೋತಾರೆ. ಆದರೆ ಸರ್ ಇವತ್ತು ಒಂದು ಕಾಯಿಲೆ ಬಿದ್ದರೆ ಯಾರೂ 2 ದಿನ ನೋಡ್ಬೋದು ಅಷ್ಟೇ, 3ನೇ ದಿನಕ್ಕೆ ಬಿದ್ದಿರ್ತಾನೆ, ಒಂಚೂರು ಅನ್ನ ಕೊಟ್ಬಿಟ್ಟದು ನಡಿಯ ಹೋಗಿ ಮನೋ ಅನ್ನೋ ಜನ 100ಕ್ಕೆ 100 ಜನನೂ ಜಾಸ್ತಿ ಅದೇ ಇಲ್ಲಿಗ. ಅದಕ್ಕೆ ಎಲ್ಲೂ ಹೋಗ್ಬೇಡಕನಪ್ಪ, ಆದಷ್ಟು ಉಣ್ಕೊಂಡು ಮನೆತಾಗಿರೋ. ಈಗ ಏನಿಲ್ಲ ತಮ್ಮಣ್ಣ, ಹಿಂಗಾಗೋಯ್ತು ನಮ್ಮ ಪರಿಸ್ಥಿತಿ. ಏನಾಯ್ತು, ನೀನೆಷ್ಟು ಇರೋಕ್ಕಾಗೋದಿಲ್ಲ, ನಾವು ಸುಮ್ಮನೆ ಕೂತ್ಕೋ ಸದ್ಯ. ಅದು ಈಗ ಎಲ್ಲೋ ಹೋಗಿದ್ದು ಹಿಂಗೆ ಆಂಡ್ ಬಂದೀವಿ, ನಾನೇನು ಮಾತಾಡ್ಬೇಡ. ಹಾಂ ಆಯ್ತಣ್ಣ, ಆಗದೆ. ಆದ್ರೂ ಸ್ವಲ್ಪ ಸ್ವರ ಈಗಲೂ ಚೆನ್ನಾಗದೆ, ಆದರೆ ಗಡಪನ ಸ್ವರ ಚೆನ್ನಾಗಿಲ್ಲ. ಇವ್ರ ಸ್ವರ ಕುಂತು ಬೇಕಾದ್ರೆ ಮಾಡ್ತೀನಿ ಅಂದರೆ ಈಗಲೂ ನಡಿಲ್ಲ ಕರ್ಕೊಂಡು ಅಂತಾನೆ. ಆಗ ಹೆಚ್ಚು ಕಡಿಮೆ ಆದರೆ ಯಾರು ನೋಡೋರು ಅಲ್ಲಿ, ಆಮೇಲೆ ಕೆಟ್ಟ ಹೆಸರು ಬಂದ್ಬಿಡ್ತದೆ ನಮಗೆ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಎಲ್ಲರ ಅಧ್ಯಾಗುರುಗಳ ಸ್ಮರಣೆ ಮಾಡಿ, ಇವತ್ತು ಈ ರಾಮನಗರ ಧ್ವನಿ ಸುರುಳಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಿರ್ಮಾಪಕರೇ, ನಿರ್ದೇಶಕರೇ, ಕಲಾವಿದರೇ, ಎಲ್ಲ ಕಲಾವಿದರೇ, ಎಲ್ಲ ತಾಂತ್ರಿಕ ವರ್ಗದವರೇ, ಕಲಾಭಿಮಾನಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪ್ರಚಾರ ಸಮಿತಿಯ ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಇಲ್ಲಿಯವರೆಗೆ ಈ ಸಿನಿಮಾದ ಎಲ್ಲ ಮಜಾಗಳನ್ನು ತಾವು ಕೇಳಿದಿರಿ. ನನಗೆ ಪ್ರಭು ಸರ್ ಹೇಳ್ತಿದ್ರು, ಇದು ಒಂದಳ್ಳಿಯ ಸೊಗಡಿನಲ್ಲಿರುವಂಥ ಒಂದು ಸಿನಿಮಾ ಮಾಡಿದೆ ಬುದ್ಧಿ, ಆ ಕಾರ್ಯಕ್ರಮಕ್ಕೆ ತಮಗೆ ಕರಿಬೇಕು ಅಂತೇಳಿ ಬಂದು ಕರೆದಿದ್ದೀರಿ ಅಂತೇಳಿ ಭಾಳ ಸಂತೋಷ ಆಯಿತು. ವಿಶೇಷ ಏನಪ್ಪ ಅಂದರೆ, ನಾವು ರಾಮನಗರ ಜಿಲ್ಲೆಯವರೇ. ರಾಮನಗರ ಅಂತ ಹೇಳಿದ್ರೆ ನನಗೆ ಭಾಳ ನೆನಪಾಗುತ್ತೆ. ಎಲ್ಲ ಕಡೆ ರಾಮನಹಳ್ಳಿ, ರಾಮ ಇದೆ, ಅಲ್ಲಿ ನೆಲೆಸಿರುವಂಥವರೆಲ್ಲ ಬೇರೆ ಬೇರೆ ಜನಾಂಗದವರೇ. ಹಾಗಾಗಿ ನಮ್ಮ ಮೇಡಮ್ನವ್ರು ಹೇಳ್ದಂಗೆ ಸಿಲ್ಕ್ ಸಿಟಿ, ಮಿಲ್ಕ್ ಸಿಟಿ ಎರಡೂ ನಮ್ಮದೇ. ಇವತ್ತು ನಮ್ಮ ನಾಡಿನ ಜನ ಮೊದಲು ನೀರಿಗಾಗಿ ಗುದ್ದಾಡ್ತಾ ಇದ್ವಿ ನಾವು. ಈಗ ವರಡನ ಕೃಪೆಯಿಂದ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಇವತ್ತು ರೈತನಿಗೆ ಬೆನ್ನೆಲುಬಾಗಿರುವಂಥದ್ದು ನೀರು. ಆ ರಾಜನೇ
ಯಾರು ಅಂತ ಗುರುತು ಮಾಡುವಂಥ ಈ ಕತ್ತಿ ಮಾಡಿರುವಂಥ ವ್ಯವಸ್ಥೆನ ನಾನು ನಮ್ಮ ಪ್ರಭು ಸರ್ ಕೇಳಿದೆ. ನೀವು ರೈತರು ಅಂತ ನಮ್ಮ ಸಾಹೇಬರು ಹೇಳಿದ್ರು, ನೀವು ಕತ್ತಿ ರಕ್ತದ ತೊಟ್ಟನ್ನು ತೋರಿಸಿದ್ರಿ. ನಾನು ಅವ್ರಿಗೆ ಹೇಳಿದೆ, ನೇಗ್ಲನ್ನು ತೋರಿಸಿದ್ರೆ ಆಗ್ತಿತ್ತಲ್ವಾ ಅಂತೇಳಿ. ರೈತರು ಅಂತ ಹೇಳಿದ್ರೆ ನೇಗ್ಲು ಅಂತ ಒತ್ಕೊಳ್ತಿರುವಂಥದ್ದು. ಬಂಗಾರದ ಮನುಷ್ಯನ ನೋಡಿದ್ವಲ್ವ, ಅವಾಗಲೇ ಹೇಳ್ತಿದ್ರು ಮೇಡಮ್ನವರು, ಬಂಗಾರದ ಮನುಷ್ಯನ ನೋಡಿ ಎಷ್ಟೋ ಜನ ರೈತರ ಕೆಲಸಕ್ಕೆ ಹೋದಂಥವ್ರು. ಇವತ್ತು ಅಂಥವ್ರು ಬಹಳ 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 ವಿರಳ. ಇವತ್ತು 4 ಅಕ್ಷರ ಕಲಿತ ತಕ್ಷಣ ಎಲ್ಲ ಸಿಟಿ ಕಡೆ ಹೋಗುವಂಥ, ಸಿಟಿ ಕಡೆ ಮಾಡೋವಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಕಾವೇರಿ ನೀರಿಲ್ಲ ಅಂದರೂ ಕೂಡ, ಕುಡಿಯೋಕ್ಕೆ ನೀರಿಲ್ಲ, ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂದರೂ ಕೂಡ ಜನ ಬೆಂಗಳೂರು ಬರಲಿಕ್ಕೆ ಯಾರೂ ನಿಲ್ಲಿಸ್ತಾ ಇಲ್ಲ. ಅದ್ರ ಜೊತೆಗೆ ಎಲ್ಲ ನಮ್ಮ ದೇಶದ ಇರುವಂಥ ಎಲ್ಲ ರಾಜ್ಯಗಳಿಂದ ಕೂಡ ನಮ್ಮ ಬೆಂಗಳೂರು ಬರ್ತಾ ಇರ್ತಕ್ಕಂಥವ್ರು. ಯಾಕೆ ಬೆಂಗಳೂರು ಬೆಳೀತಿದೆ ಅಂದರೆ ಎಲ್ಲರೂ ಕೂಡ ಬೆಂಗಳೂರನ್ನ ಇಷ್ಟಪಡುವಂಥದ್ದು. ಇವತ್ತು ಡಿಗ್ರಿ ಮಾಡಿದ್ದಾನೆ, ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ. ಈಗ ಇವರು ಹೇಳ್ತಿದ್ರು ಸಿಲ್ಕ್ ಬಗ್ಗೆ ನಾನು ಮಾಡಿದ್ದೀನಿ ಅಂತೇಳಿ. ಇವ್ರನ್ನೋಗಿ ಕೃಷಿಕರು ಮಾಡಿ ಒಳ್ಳೆಯ ಸಂಸ್ಕಾರವಂತ ವ್ಯವಸ್ಥೆ ಮಾಡಿಟ್ಕೊಂಡು ಇವತ್ತು ನಮ್ಮ ಸಾಹೇಬರು ಕೇಳಿದ್ರು, ಟೆಕ್ನಾಲಜಿ ಬಗ್ಗೆ ಏನಾದ್ರು ಮಾತನಾಡಿದ್ದೀರಾ, ಚರ್ಚೆ ಮಾಡಿದ್ದೀರಾ? ಆ ಸಿನಿಮಾದಲ್ಲಿ ಇವತ್ತು ರೈತರು ನಾಟಿ ಮಾಡುವಂಥದ್ದು ಇರ್ಬೋದು, ಕಳೆ ಕೀಳುವಂಥದ್ದು ಇರ್ಬೋದು, ಕಡಿಯುವಂಥದ್ದು, ಹೀಗೆ ಮರಗಳನ್ನು ವ್ಯವಸ್ಥೆ ನೆಡುವಂಥದ್ದು, ಇವತ್ತೆಲ್ಲ ಟೆಕ್ನಾಲಜಿಯಲ್ಲಿ ತಾಂತ್ರಿಕ ಜ್ಞಾನವನ್ನು ಮುಂದುವರಿಸಿ ಇವತ್ತು ವ್ಯವಸಾಯವನ್ನು ಮಾಡುವಂಥ ತಾಂತ್ರಿಕತೆ ಮುಂದುವರೆದಿದೆ ಇವತ್ತು. ಅದನ್ನು ಕೂಡ ಅವರು ಕೇಳಿದ್ರು. ಮೋಸ್ಟ್ಲಿ ಏನೋ ಮಾಡಿದ್ದೀವಿ ಅಂತ ಹೇಳಿದ್ರು, ಭಾಳ ಸಂತೋಷ. ಯಾಕೆಂದರೆ ರೈತರಿಲ್ಲ ಅಂದರೆ ಯಾರೂ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ನೋಡ್ತಿದ್ದೀರಿ, ಬೆಂಗಳೂರು ಸುತ್ತಮುತ್ತ ಎಲ್ಲ ಎಷ್ಟು ಹಳ್ಳಿಗಳು ಇವತ್ತು ಸಿಟಿಗೆ ಸೇರ್ಕೋತಾ ಇದೆ. ರೈತರೆಲ್ಲ ರಾಗಿ ಬೆಳೀತಿದ್ರು, ನಿಂತೋದ್ರು. ನೀರು ಕುಡಿಯೋಕ್ಕೆ ಬೆಂಗಳೂರು ಜನಕ್ಕೆ ನೀರು ಸಿಗ್ತಿಲ್ಲ. ಇಂಥ ದುಸ್ಥಿತಿಯೊಳಗೆ ಕೂಡ ಇವತ್ತು ರೈತರ ಮಗನಾಗಿ ನಾನು ರೈತ ಅಂತ ಹೇಳ್ಕೊಳ್ಳುವಂಥವ್ರು ಲಕ್ಷಕ್ಕೊಬ್ಬರು ಸಿಗುವಂಥವ್ರು. ಅವನು ಊರಿಂದ ಬಂದರೂ ಕೂಡ ಸಿಟಿ ಒಳಗಡೆ ಯಾರೂ ಪಂಚೆ ಹಾಕೊಂಡು ಓಡಾಡಲ್ಲ. ನೋಡಿದ್ದೀರಾ ಯಾರಾದರೂ? ಯಾರು ಒಬ್ಬ ಹುಡುಕಿದ್ರು, ಬ್ಯಾಟ್ರಿ ಹಾಕಿ ಹುಡುಕಿದ್ರು ಒಬ್ಬ ರೈತನ ಮಗ ಸಿಗೋದಿಲ್ಲ. ಮಗ ಎಲ್ಲ ರೈತರ ಮಕ್ಕಳೇ. ಆದರೆ ಆ ಉಡುಗೆ ತೊಡುಗೆಗಳು, ಆ ವ್ಯವಸ್ಥೆಗಳು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಈಗ ಸಿನಿಮಾದಲ್ಲಿ ಅಷ್ಟೇ ನೋಡ್ತಿದ್ದೀವಿ, ಅವ್ರು ಪಂಚೆ ಹಾಕೊಂಡು ಟವಲ್ ಹಾಕೊಂಡು. ನಮ್ಮ ಹಳ್ಳಿಗಳ ಕಡೆ ರೈತ ಸಂಘ ಅಂತ ಮಾಡಿದ್ದಾರೆ. ಒಂದು ಅಷ್ಟು ಶಾಲೆ ಹಾಕಿದ್ರೆ ಅವನು ರೈತರ ಮಗ ಅಂತ. ನಾನು ಒಂದ್ಸರಿ ಹೇಳ್ತಿರ್ತೀನಿ, ನೀವು ಎಷ್ಟು ರೈತರು ಇದ್ದಾರೋ ಗೊತ್ತಿಲ್ಲ, ಒಂದೊಂದು ಶಾಲೆ ಹಾಕೊಂಡು ಓಡಾಡ್ತೀರಿ, ಯಾರು ರೈತರು ಕೆಲಸ ಮಾಡ್ತೀರೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಯಾರು ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ. ವ್ಯವಸಾಯ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾಯಿದೆ. ಕೆಲವು ಕಡೆ ನೀರಿಗೆ ತೊಂದರೆ ಆಗ್ತಾಯಿದೆ. ರೈತನ ಬದುಕು ಯಾವ ರೀತಿ ಆಗ್ತಾಯಿದೆ ಅಂದರೆ ಎಲ್ಲದಕ್ಕೂ ನಾನೇ ಉದಾಹರಣೆ. ನಾನು ಭತ್ತ ಬೆಳೀತಿದ್ದೆ, ಕಬ್ಬು ಬೆಳೀತಿದ್ದೆ, ತೆಂಗು ಬೆಳೀತಿದ್ದೆ. ಇವತ್ತು ಬರೀ ತೆಂಗು ಬಿಟ್ಟರೆ ನಾವೇನು ಬೆಳೀಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆಂದರೆ ನಮಗೆ ಕೊರತೆ ಇರ್ತಕ್ಕಂಥದ್ದು ಕೆಲಸಗಾರರ ಕೊರತೆ. ನಾವೊಬ್ಬರೇ ಹೋಗಿ ನಿಂತ್ಕೊಂಡು ಮಾಡಲಿಕ್ಕೆ ರೈತ ಆಗೋದಿಲ್ಲ. ಯಾರೇ ರೈತ ಆದರೂ ಅವ್ರ ಮನೆಯಲ್ಲಿ 4 ಜನ ಇದ್ದರೆ ಸ್ವಂತವಾಗಿ ಕೆಲಸ ಮಾಡಿದ್ರೆ ಇವತ್ತು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಯಲ್ಲಿ ಈ ಟೆಕ್ನಿಕಲ್ ವ್ಯವಸ್ಥೆಯನ್ನು ಬೆಳ್ಕೊಂಡ್ಮೇಲೆ ಹೆಚ್ಚು ವ್ಯವಸಾಯದ ಕಡೆ ಗಮನ ಹರಿಸುವಂಥ ಚಿಂತನೆಯನ್ನು ಇವತ್ತು ಮಕ್ಕಳು ಮಾಡ್ತಾ ಇರುವಂಥದ್ದು. ಜೊತೆಗೆ ಕೆಲವರು ಒಲವಿರುವಂಥವ್ರು ವ್ಯವಸಾಯ ಇವತ್ತು ಬೆಂಗಳೂರು ಜನ ಏನು ಮಾಡ್ತಿದ್ದಾರೆ, ದುಡಿಯೋರೆಲ್ಲ ಹಳ್ಳಿ ಕಡೆ ಬಂದು ಜಮೀನು ತೆಗಿತಿದ್ದಾರೆ. ಏನಕ್ಕೆ ತೆಗಿತಿದ್ದಾರೆ ಅಂದರೆ ಅವ್ರು ವ್ಯವಸಾಯ ಮಾಡೋಕ್ಕಲ್ಲ. ಶನಿವಾರ ಭಾನುವಾರ ಬಂದು ಆರಾಮಾಗಿದ್ದು ಬರಲಿಕ್ಕೋಸ್ಕರವಾಗಿ ಎಲ್ಲ ಕಡೆ. ಇವತ್ತು ನಮ್ಮ ಭಾಗದಲ್ಲಿ ನೀವೆಲ್ಲೇ ಹೋಗಿ ಮಳವಳ್ಳಿಗೆ ಹೋಗಿ, ಮಳವಳ್ಳಿಯಿಂದ ಮುಂದಕ್ಕೆ ಹೋದ್ರೆ ನಮ್ಗೆ 1 ಎಕರೆ ಜಮೀನು ಸಿಗ್ತಾಯಿಲ್ಲ ಇವತ್ತು. ಯಾಕೆಂದರೆ ಯಾರು ರೈತರು ಕೆಲಸ ಮಾಡುವಂಥ ವ್ಯವಸ್ಥೆ ಇಲ್ಲ. ರೈತರು ಏನಾಗ್ಬಿಟ್ಟಿದ್ದೀವಿ, ನಾವೆಲ್ಲ ಸೋಂಬೇರಿಗಳಾಗ್ತಾ ಇರುವಂಥ ವ್ಯವಸ್ಥೆ. ನಮ್ಮ ಜಮೀನು ಇದೆ ಕೊಟ್ಬಿಟ್ಟು ಏನಪ್ಪ ನಾವು ಆರಾಮಾಗಿರಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದೀವಿ. ಯಾಕೆಂದರೆ ಆ ಕಾರ್ಯಕ್ರಮದ ಒತ್ತಡ, ಆ ರೈತನ ಕಷ್ಟ ಏನು ಅಂತ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅದ್ರ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಸಿನಿಮಾ ಇವತ್ತು ಹೇಳ್ತಿದ್ರು, ಯಾವ ಥರ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ, ಹಳ್ಳಿ ರೈತರಿಗೆ ಮಕ್ಕಳಿಗೆ ಯಾರು ಹೆಣ್ಣು ಕೊಡುವಂಥದ್ದು ಈ ವ್ಯವಸ್ಥೆ ಇಲ್ಲ ಅಂಥೇಳಿ. ಇವತ್ತು ಹೆಣ್ಣುಮಕ್ಕಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತೋರಿಸ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಮನಸ್ಥಿತಿ ನಮ್ಮಲ್ಲಿ ಸರಿ ಹೋಗಬೇಕು. ನಾವೆಲ್ಲ ಮನುಷ್ಯರು ಅನ್ನುವಂಥ ಭಾವನೆಯಲ್ಲಿ ವ್ಯಕ್ತ ಮಾಡಬೇಕು. ಯಾರಿಗೆ ಸಂಸ್ಕಾರ ಇದೆ, ದುಡ್ಡಿದ್ದ ತಕ್ಷಣ ಚೆನ್ನಾಗಿ ಇಟ್ಕೋತಾನೆ ಅನ್ನುವಂಥ ನಂಬಿಕೆಯನ್ನು ನಾವು ಇಟ್ಕೊಳ್ಬಾರ್ದು. ಯಾಕೆ ಅಂದರೆ ದುಡ್ಡಿದ್ದವರೆಲ್ಲರೂ ದೊಡ್ಡವರು ಅಂತೇಳಿ ದೊಡ್ಡ ಮನಸ್ಥಿತಿ ಅಂತಲ್ಲ. ಯಾರು ಪ್ರೀತಿಯಿಂದ, ವಿಶ್ವಾಸದಿಂದ, ಒಳ್ಳೆಯ ಸಂಸ್ಕಾರವಾಗಿ ತನ್ನ ಹೆಣ್ಣುಮಗಳನ್ನು ಆ ಮನೆಯಲ್ಲಿ ಸಾಕ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಕೊಡುವಂಥದ್ದು. ಅದು ರೈತರಲ್ಲಿ, ಹಳ್ಳಿ ಇರಲಿ, ಸಿಟಿ ಇರಲಿ, ಯಾರಿಗೇ ಆಗಲಿ ಆ ಕೊಡುವಂಥ ಕೆಲಸವನ್ನು ನಮ್ಮ ಹಿರಿಯರು ಮಾಡುವಂಥದ್ದಾದರೆ ಆ ರೈತನ ಬದುಕು ವಾಸನಾಗಲಿಕ್ಕೆ ಸಾಧ್ಯ. ನಮಗೆ ಭಾಷಣ ಬರಲ್ಲ, ಮಾತಾಡೋಕೆ ಬರಲ್ಲ. ಬೇಕಾದ್ರೆ ನಾಟಕದ ಒಂದು ಡೈಲಾಗ್ ಹೇಳ್ಬಿಡಿ ಅಂದರೆ ಶನಿ ದೇವ್ರ ಬೇಕಾದ್ರೆ ಹೇಳ್ಬಿಡ್ತೀನಿ. ಈ ಹಿಮಶ್ರೀ ಬಂದ್ರು, ಕಲಾವಿದರಿಗೆ ಎಲ್ಲೋದ್ರೂ ಹಾಡು ಆಡಬೇಕು ಅನ್ನೋದು. ಕಂಡಿರೇನೈ ದೇವಾನ್ ದೇವತೆಗಳಿರ, ಕಂಡಿರೇನೈ ದೇವಾನ್ ದೇವತೆಗಳಿರ, ಕಂಡಿರೇನೈ ಸೂರ್ಯ ಚಂದ್ರಾದಿಗಳಿರ, ಕಂಡಿರೇನೈ ಸಪ್ತಮ ಋಷಿಗಳಿರ,
ಕಂಡಿರೇ ನೈಶಬ್ದ ಋಷಿಗಳಿರ ಆ ಕೂಳ ಸತ್ಯವ್ರತನು ಆಡಿದ ಕಡು ನುಡಿಗಳ ಕಂಡಿರೇನೇ ಎಲೈ ಸೂರ್ಯ ಚಂದ್ರಾದಿಗಳಿರ ಅಷ್ಟದಿಕ್ಪಾಲಕರುಗಳಿರ ಸಪ್ತ ಮಹಾಋಷಿಗಳಿರ ಕೂಡಿದ ಸಭೆಯಲ್ಲಿ ಆ ಮದಾಂಧನಾದ ಕೊನ್ನಿ ಸತ್ಯವ್ರತನು ನನ್ನನ್ನು ಧಿಕ್ಕರಿಸಿ ಜರಿದ ಕಾರಣ ಅವನ 12ನೇ ಕುಂಭರಾಶಿಗೆ ಹಾದರಿಸಿ 7.5 ವರ್ಷಗಳ ಕಾಲ ಅವನ ರಾಶಿಯಲ್ಲಿತ್ತು ಕಾಡಿಸಿ ಬೇಡಿಸಿ ಆತನನ್ನು ಕೊನೆಗಾಣಿಸದೆ ಹೋದರೆ ನಾನು ಸೂರ್ಯಕುಮಾರನೇ ಛಾಯಾದೇವಿಯ ಗರ್ಭ ಸಂಜಾತನನೇ. ಇದಕ್ಕೆ ನೀವೇ ಸಾಕ್ಷಿ. ನೋಡ್ತೀರಿ ನನ್ನ ಪಂಥವನ್ನು. ನಾನೀಗಲೇ ಭೂಲೋಕಕ್ಕೆ ತೆರಳುವೆನು. ಜರಿದೆಯನ್ನ ಕಳನೆ ಪಾಪಿ, ಜರಿದೆಯನ್ನ ಕಳನೆ ಪಾಪಿ, ಜರಿದೆಯನ್ನ ಕಳನೆ. ನೀಲಕಂಠನ ಪಾದಕಮಲವ, ನೀಲಕಂಠನ ಪಾದಕಮಲವ ಬರೆಯವಕ್ಕರೂ ಬಿಡುವುದಿಲ್ಲವೋ ಅದಮನೆ ನಿನ್ನೆ ಪಿಡಿಯುತ್ತೆ. ನಾನು ಪರಿಪರಿ ಕಷ್ಟವ ಪಡಿಸುವೆನು, ಪರಿಪರಿ ಕಷ್ಟವ ಪಡಿಸುವೆನು, ಪರಿಪರಿ ಕಷ್ಟವ ಪಡಿಸುವೆನು, ಪಡಿಸುವೆನು, ಪಡಿಸುವೆನು. ಧನ್ಯವಾದ. ದುರಹಂಕಾರಿಯಾದ ಕೊನ್ನಿ ಸತ್ಯವ್ರತ, ನಿನ್ನ ನಾಲಿಗೆಯನ್ನು ಈಗಲೇ ಸೆಳೆಬಿಡುತ್ತಿದ್ದನು. ಪೂರ್ವದಲ್ಲಿ ಜಮದಗ್ನಿಗೆ ಪಿಡಿದು ತಲೆಯನ್ನು ತೆಗೆಸಿದನು. ಇಂದ್ರನಿಗೆ ಪಿಡಿದು ನಾನಾಯುನಿಯಲ್ಲಿ ಬಳಲುವಂತೆ ಮಾಡಿದನು. ಪರಮೇಶ್ವರನಿಗೆ ಪಿಡಿದು ಪರರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡುವಂತೆ ಮಾಡಿದನು. ನಾನು ಅಂತಹ ತ್ರಿಮೂರ್ತಿಗಳನ್ನೇ ದೇವಾನು ದೇವತೆಗಳನ್ನೇ ಬಿಟ್ಟವನಲ್ಲ. ನೀನು ನನಗೆ ಎಷ್ಟು ಮಾತ್ರದವನು. ತೊಲಗು ಇಲ್ಲಿಂದ ಪಾಪಿ. ಆಹೋ.